ಕಾರ್ಮಿಕ ದಿನಾಚರಣೆ ಕಾರ್ಮಿಕರ ಸೇಫ್ಟಿ ಕಿಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಇರೋದು ಏನ್ ಗೊತ್ತಾ? ಇದೆ ನೋಡಿ ಸರ್, ಒಂದು 300 ರೂಪಾಯಿ ವಸ್ತಿದೆ ಅದರಲ್ಲಿ. ಇದು ನೋಡಿ ಸರ್, ಇದು ಸೇಫ್ಟಿ ಕಿಟ್ ಅಂತ. ಇದೊಂದು ಜಾಕೆಟ್ ಆಗ್ತಾ ಸರ್, ಇದು ಹ್ಯಾಂಡ್ ಗ್ಲೌಸ್. ಏನಕ್ಕೆ ಬೇಕು ನಮಗೆ ಅದು? ಸೀಲ್ ಇಲ್ಲ ಅದರಲ್ಲಿ. ಅನ್ಯಾಯ ಮಾಡ್ತಾ ಇದ್ದಾರೆ ದುಡ್ಡಿಲ್ಲ ಅದರಲ್ಲಿ. ವೆಲ್ಡರು ಇದ್ದಾರೆ, ಅದರಲ್ಲಿ ಮೇಸ್ತ್ರಿ ಇದ್ದಾರೆ, ಆಮೇಲೆ ಕಾರ್ಪೆಂಟರ್ ವರ್ಕ್ ಇದ್ದಾರೆ, ಆಮೇಲೆ ಟೈಲ್ಸ್ ಕೆಲಸ ಮಾಡೋರು ಇದ್ದಾರೆ. ಎಲ್ಲರೂ ಇದ್ರು ಎಲ್ಲರಿಗೂ ಮೇಸ್ತ್ರಿ ಅಂತ ಹೇಳಿ ಕೊಟ್ರೆ ನಾನು ವೆಲ್ಡರು, ವೆಲ್ಡಿಂಗ್ ಅಂತ ಮೆನ್ಷನ್ ಇಲ್ಲ. ಇದು ತಗೊಂಡೋಗಿ ನಾನು ಏನ್ ಮಾಡ್ಕೊಳ್ಳಿ? ಇದು ಈಗ ನಮಗೆ ಕೊಟ್ಟಿರೋ ಈ ಕಾರ್ಡ್ ಅಲ್ಲಿ ಸರ್, ಈಗ ಪ್ರತಿಯೊಬ್ಬರಿಗೂ ಮೇಸನ್ ಅಂತಾನೆ ಇದೆ, ಪ್ಲಂಬರಿಗೂ ಮೇಸನ್ ಅಂತಾನೆ ಇದೆ, ಪೇಂಟರಿಗೂ ಮೇಸನ್ ಅಂತ ಇದೆ, ಅವ್ರು ಎಲೆಕ್ಟ್ರಿಷಿಯನ್ಗೂ ಮೇಸನ್ ಅಂತ ಇದೆ. ಎಲೆಕ್ಟ್ರಿಷಿಯನ್ ಅಂತ ಇರ್ಬೇಕು, ಅವ್ನಿಗೆ ಏನಾದಕ್ಕೆ ಇರ್ತಕೊಳ್ಳಿಕ್ಕೆ ಸರ್. ಕಾರ್ಪೆಂಟರ್ ಮೇಸನ್ ಅಂತ ಇದ್ರೆ ಅವ್ನು ಈಗ ಪೇಂಟರ್ ಯಾವ ಕಿಟ್ ತಗೋಬೇಕು ಸರ್? ಇದರಿಂದ ಅವನು ನಮಗೆ ಸೇಫ್ಟಿ ಬೆಲ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೇಫ್ಟಿ ಬೆಲ್ಟ್ ಶೂ ಎಲ್ಲ ಕೊಡ್ತಾ ಅಂತ ಹೇಳಿದ್ರು. ಏನಿಲ್ಲ ಸರ್ ಇದರಲ್ಲಿ. ಸೇಫ್ಟಿ ಬೆಲ್ಟ್ ಅಲ್ಲಿ ಸರ್ ನನ್ನ ಹೆಸರು ಒಂದೇ ಒಂದು ಮುನ್ನಾರ ಸರ್. ಇಲ್ಲಿ ಕಾಣದ ಕೈಗಳು ದುಡ್ಡು ಮಾಡ್ತಾ ಇದಾವೆ ಸರ್. ಇಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಏನ್ ಮಾಡಿದ್ದಾರೆ, ನಮಗೆ ಟ್ರೈನಿಂಗ್ ಕರೆಯುವಾಗ ಏನ್ ಹೇಳಿದ್ರು, ನಿಮ್ಗೆ ಸರ್ಟಿಫಿಕೇಟ್ ಕೊಡುವಾಗ ನೀವ್ ಏನೇನ್ ಕೆಲಸ ಮಾಡ್ತೀರಿ ಆಯಾ ಕೆಲಸದ ಹೆಸರೇ ನಿಮ್ಗೆ ಬರುತ್ತೆ, ಆ ಸರ್ಟಿಫಿಕೇಟ್ ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಇವಾಗಿರೋ ಸರ್ಟಿಫಿಕೇಟ್ ನೋಡಿದ್ರೆ ಈ ಸರ್ಟಿಫಿಕೇಟ್ ಅಲ್ಲಿ ಒಂದು ಲೋಗೋ ಇಲ್ಲ, ಮೊದಲನೇದು. ಸೆಕೆಂಡ್ ಒನ್, ಇದರಲ್ಲಿ ಯಾರದೇ ಒಂದು ಸೀಲ್ ಇಲ್ಲ. ಇದು ಅಥೆಂಟಿಕೇಟೆಡ್ ಸರ್ಟಿಫಿಕೇಟ್ ಅಲ್ಲ, ಮೊದಲನೇದು. ಆಮೇಲೆ ಪ್ರತಿಯೊಬ್ಬರದು ಕೂಡ ಅಸಿಸ್ಟೆಂಟ್ ಮೇಷನ್ ಅಂತ ಆಗಿದೆ. ಅಲ್ಲಿರೋ ಲೇಬರ್ ಕಾರ್ಡ್ ನಂಬರ್ ನಾವು ಆನ್ಲೈನ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾರೆ ಆ ಮಾಹಿತಿ ಬಂದಿರುತ್ತೆ. ಇಲ್ಲಿ ಅಸಿಸ್ಟೆಂಟ್ ಮೇಷನ್ ಅಂತ ಇದೆ ಅಂತ ಹೇಳಿದ್ರೆ ಪಕ್ಕಾ ಇದು ಫೋರ್ಜರಿ ಆಗುತ್ತೆ ಸರ್. ಈ ಫೋರ್ಜರಿ ರಿಕಾರ್ಡ್ಸ್ ಗಳನ್ನ ಕೊಡ್ತಿದ್ದಾರೆ, ಮೊದಲನೇದು. ಸೆಕೆಂಡ್ ಒನ್, ಇವತ್ತು ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರೆಲ್ಲರೂ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಿಮಗೆ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿ ನಮಗೆ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿಗೆ ಇಡೀ ತಾಲೂಕಿನಾದ್ಯಂತ ಪ್ರತಿ ಕಾರ್ಮಿಕರು ಕೂಡ ಬಂದು ಕಾರ್ಮಿಕ ಈ ರಂಗಮಂದಿರದ ಮುಂದ್ಗಡೆ ನಿಂತ್ಕೊಂಡ್ರೆ 11:30ವರೆಗೂ ಬಿಸಿಲಲ್ಲೇ ನಿಂತಿದ್ದಾರೆ ಹೊರತು ಈ ರಂಗಮಂದಿರದ ಎಂಟ್ರಿ ಕೊಡ್ಲಿಕ್ಕೂ ಕೂಡ ಒಬ್ಬರೇ ಒಬ್ರು ಆರ್ಗನೈಸರ್ ಇಲ್ಲ. ಆ ತರದ ಒಂದು ದುಸ್ಸಂಗತಿ ಇವತ್ತು. ಅದಾದ್ಮೇಲೂ ಕೂಡ ನಮ್ಮ ವಿಕ್ರಮ್ ಸರ್ ಅವ್ರು ಬಂದು ನಮಗೆ ಈ ರಂಗಮಂದಿರದ ಚಾವಿಯನ್ನು ಕೊಡಿಸಿ ನಮ್ಮನ್ನ ಒಳಗ್ ಕೂರ್ಸಾದ್ಮೇಲೆ ಇಲ್ಲಿ ಬಂದು ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಲಿಕ್ಕೆ ಬಂದಿದಾರಲ್ಲ, ಅವ್ರಗಳಿಗೆ ನಾವು ಕೇಳಿರೋದು ಒಂದೇ ಪ್ರಶ್ನೆ, ಇವಾಗ ಕೊಡ್ತಾ ಇರೋ ಕಿಟ್ಟಿನ ಮೌಲ್ಯವೆಷ್ಟು? ನಮ್ಮ ಕಾರ್ಮಿಕ ಇಲಾಖೆಯಿಂದ ಇದಕ್ಕೆ ರಿಲೀಸ್ ಆಗಿರೋ ಅಮೌಂಟ್ ಎಷ್ಟು? ಇಲ್ಲಿ ಕೊಡ್ತಾ ಇರೋ ಈ ಕಿಟ್ಟಿನ ಮೌಲ್ಯ ಎಷ್ಟು ಅನ್ನೋದು ಒಂದೇ ಪ್ರಶ್ನೆ ಸರ್ ನಾವು ಕೇಳಿದ್ದು. ಈ ಕಿಟ್ ಇದೆಯಲ್ವಾ, ಈ ಕಿಟ್ಟಿನ ಮೌಲ್ಯ ಎಷ್ಟು, ನಮಗೆ ಕಾರ್ಮಿಕ ಇಲಾಖೆಯಿಂದ ರಿಲೀಸ್ ಆಗಿರೋ ಅಮೌಂಟ್ ಎಷ್ಟು ಅನ್ನೋದು ಒಂದನೇ ಕೇಳಿರೋದು. ಅವ್ರು ಯಾರಿಗೂ ಕೂಡ ಮಾಹಿತಿ ಇಲ್ಲ. ನಮ್ಮ ಸೊರಬ ತಾಲೂಕಿನ ಕಟ್ಟಡ ಕಾರ್ಮಿಕ ಇಲಾಖೆಯ ಮೇಡಮ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮಗೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂತಹ ಯೋಗೀಶ್ ಸರ್ಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೂ ಮಾಹಿತಿ ಇಲ್ಲ ಅಂದಾದ್ಮೇಲೆ ಅವ್ರು ಹೆಂಗ್ ಕೊಡ್ತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಸರ್. ಇಲ್ಲಿ ಬಂದಿರೋದು ಕಾರ್ಮಿಕ ಇಲಾಖೆ ಮೇಡಮ್ ಅವ್ರು ಬಂದಿದ್ರು ಸರ್. ಆಮೇಲೆ ನಮ್ಮ ಈ ಟ್ರೈನಿಂಗ್ ಸೂಪರ್ವೈಸರ್ ಆಗಿರತಕ್ಕಂತ ಯೋಗೀಶ್ ಸರ್ ಇದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕಿಟ್ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಸರ್. ಇದೇ ಒಂದೇ ಒಂದು ಹೆಲ್ಮೆಟ್, ಒಂದು ಹ್ಯಾಂಡ್ ಗ್ಲೌಸ್, 20 ರೂಪಾಯಿ ಜೋಡಿ ಹ್ಯಾಂಡ್ ಗ್ಲೌಸ್ ಸರ್, ಇದನ್ನ ಕೊಡ್ತಿದ್ದಾರೆ. ಆಮೇಲೆ ಪ್ರತಿ ಕಾರ್ಮಿಕರಿಗೂ ಕೂಡ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಅವತ್ತೇ ಹೇಳಿದ್ದಾರೆ. ಇವತ್ತಿಗೂ ಕೂಡ ಒಬ್ಬರು ಕಾರ್ಮಿಕರಿಗೂ ಕೂಡ ಬಂದಿಲ್ಲ. ಎಲ್ಲೋ ಬೆರಳೆಣಿಕೆ ಕಾರ್ಮಿಕರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾರಿಗೂ ಕೂಡ ಕಾರ್ಮಿಕ ಇಲಾಖೆಯಿಂದ ಇದುವರೆಗೂ ದುಡ್ಡೇ ಬಂದಿಲ್ಲ. ಈ ಸರ್ಟಿಫಿಕೇಟ್ ಕೊಟ್ಟು ಎಲ್ಲರ ಕೈಲೂ ಸೈನ್ ಮಾಡಿಸ್ಕೊಂಡು ಇವ್ರದ್ದು ಎಲ್ಲಾ ಮಾಹಿತಿ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಿ, ಇವರಿಗೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಹೇಳಿ ಸೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ಸೈನ್ ಮಾಡ್ಕೊಂಡು ಹೋದ್ರು ಅಂದ್ರೆ ಈ ಸೈನ್ ಮಾಡಿರೋ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ದುಡ್ಡು ಬಂದಾಯ್ತು, ಕಿಟ್ಟು ಬಂದಾಯ್ತು, ಸರ್ಟಿಫಿಕೇಟು ಬಂದಾಯ್ತು ಅಂತ ಅರ್ಥ. ಆದ್ರೆ ಆ ಕಿಟ್ಟು 250-300 ರೂಪಾಯಿ ಕಿಟ್ಟು ಮೊದಲನೇ ಸರ್. ಆ ಕಿಟ್ ಇರೋದೇ 250-300 ರೂಪಾಯಿ ಕಿಟ್ ಇದೆ. ಇದೊಂದು ಸರ್ಟಿಫಿಕೇಟ್. ಈ ಪ್ರಿಂಟ್ ಗೆ ಕಂಪ್ಯೂಟರ್ ಸೆಂಟರ್ ಹೋದ್ರೆ 5 ರೂಪಾಯಿ ಒಂದು ಪ್ರಿಂಟ್ ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದು ಒಂದು ಜಾಕೆಟ್, ಒಂದು ಹೆಲ್ಮೆಟ್, ಅದು ರೋಡಲ್ಲಿ ಇಟ್ಕೊಂಡ್ರೆ ನೋಡಿ